ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗೀತಾಲಕ್ಷ್ಮಿಯು. ನಾನು ರೋಗಲಕ್ಷಣ ಶಾಸ್ತ್ರ ಅಂದರೆ ಪೆಥಾಲಜಿ ಡಿಪಾರ್ಟ್ಮೆಂಟ್ ಶಿವಮೊಗ್ಗ ವೈದ್ಯಕೀಯ ವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ IMA ಯೂಟ್ಯೂಬ್ ಚಾನಲ್ ಆರೋಗ್ಯ ಮಾಲಿಕೆ ಎಂಬ ಸರಣಿಯಲ್ಲಿ ರಕ್ತದಾನ ಈ ವಿಚಾರದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ರಕ್ತದಾನ ಅಂದರೆ ಏನು? ರಕ್ತ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಅಮೃತಕ್ಕೆ ಸಮಾನವಾದ ವಸ್ತು. ರಕ್ತದಾನ ಎಂದರೆ ಯಾವುದೇ ಆರೋಗ್ಯವಂತ ವ್ಯಕ್ತಿ ಯಾವುದೇ ಪ್ರತಿಫಲ ಅಥವಾ ಆಮಿಷಕ್ಕೆ ಒಳಗಾಗದೆ ತನ್ನ ರಕ್ತವನ್ನು ಬೇರೆ ರೋಗಿಗಳಿಗೆ ಉಪಯೋಗಿಸಲಿಕ್ಕೆ ಕೊಡುವ ದಾನವೇ ರಕ್ತದಾನ ಅಂತ ಹೇಳ್ತೀವಿ. ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಕ್ತದಾನ ಏನಕ್ಕೆ ಈಗ ಅವಶ್ಯಕತೆ ಇದೆ ಅಂತಂದರೆ ಅದರದ್ದು ತುಂಬ ಬೇಡಿಕೆ ಇದೆ. ರಕ್ತಕ್ಕೆ ತುಂಬ ಬೇಡಿಕೆ. ನಮ್ಮ ಮೆಗ್ಗಾನ್ ಆಸ್ಪತ್ರೆಗೆ ಈಗ ನಾನು ವರ್ಕ್ ಮಾಡ್ತಿರೋ ಕಡೆ ನೋಡಿದಾಗ 100ರಿಂದ 150 ಜನ ಪ್ರತಿ ಬೇಡಿಕೆ ನಮಗೆ ಪ್ರತಿದಿನ ಬರ್ತಾ ಇದೆ. ಯಾವ್ಯಾವ ಕಾರಣಕ್ಕೆ ರಕ್ತದ ಅವಶ್ಯಕತೆ ಅಥವಾ ಬೇಡಿಕೆ ಇದೆ ಅಂತಂದರೆ ಗರ್ಭಿಣಿಯರು, ಎಸ್ಪೆಷಲಿ ವಿತ್ ಡೆಲಿವರಿ ಕೇಸಸ್, ಬ್ಲೀಡಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಡ್ಯೂರಿಂಗ್ ಸಿಸೇರಿಯನ್ ಸೆಕ್ಷನ್ ಅಥವಾ PPH ಅಂತ ಏನು ಹೇಳ್ತೀವಿ, ರಕ್ತಸ್ರಾವ ತಾಯಿಯಂದಿರಲ್ಲಿ ಆದಾಗ ತುಂಬ ರಕ್ತದ ಬೇಡಿಕೆ ಇದೆ. ಅದು ಬಿಟ್ಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂದರೆ ರಸ್ತೆ ಅಪಘಾತದಲ್ಲಿ ಮತ್ತು ಮೇಜರ್ ಡಿಸೀಸಸ್ ಲೈಕ್ ಕ್ಯಾನ್ಸರ್ ಪೇಷಂಟ್ಸು, ಡಯಾಲಿಸಿಸ್ ಪೇಷಂಟ್ಸು, ಅನೀಮಿಯಾ ಪೇಷಂಟ್ಸ್, ಇಂಥ ಎಲ್ಲ ಇವರಿಗೆ ನಮಗೆ ರಕ್ತವನ್ನು ಪೂರೈಕೆ ಮಾಡಲಿಕ್ಕೆ ಬೇಕಾಗುತ್ತೆ. ಅದು ಅಲ್ಲದೆ ಮಕ್ಕಳಿಗೆ ಹುಟ್ಟಿದಾಗಲಿಂದ ಬರತಕ್ಕಂಥ ಅನುವಂಶೀಯ ಕಾಯಿಲೆಗಳಾದ ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ, ಹೀಮೋಫಿಲಿಯಾ ಅಂತ ರೋಗಗಳಿಗೆ ನಾವು ರಕ್ತವನ್ನು ಕೊಡಬೇಕಾಗುತ್ತೆ. ಸೊ ಹೀಮೋಫಿಲಿಯಾ ಅಂದಾಗ ನೆನಪಾಗುತ್ತೆ, ಇತ್ತೀಚೆಗಷ್ಟೇ ಡಾಕ್ಟರ್ ಸುರೇಶ್ ಹನಗವಾಡಿ ನಮ್ಮ ದಾವಣಗೆರೆಯ ಪೆಥಾಲಜಿ ಪ್ರಾಧ್ಯಾಪಕರು ಅವರು ಅದರಲ್ಲಿ ತುಂಬ ಕೆಲಸಗಳನ್ನು ಮಾಡಿ ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಸ್ವತಃ ಹೀಮೋಫಿಲಿಯಾ ಪೇಷಂಟ್ ಆದರೂ ಕೂಡ ಆ ರೋಗಿಗಳ ಆರೈಕೆ ಮಾಡ್ತಾ ಅವರಿಗೆ ಫ್ಯಾಕ್ಟರ್ಸ್ ಒದಗಿಸ್ತಾ ಸರ್ ತುಂಬ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ರೋಗದ ಬಗ್ಗೆನೂ ಕೂಡ ಅರಿವಿರಬೇಕು. ಅವರಿಗೆ ಪ್ರತಿ 15ರಿಂದ 20 ದಿನ ಅಥವಾ 30 ದಿನದೊಳಗಾಗಿ ಮಕ್ಕಳಿಗೆ ರಕ್ತವನ್ನು ನಾವು ಕೊಡಬೇಕಾಗತ್ತೆ. ಸೊ ರಕ್ತದ ಬೇಡಿಕೆ ಪ್ರತಿ 2 ಸೆಕೆಂಡಿಗೆ 1 ರಕ್ತದ ಅವಶ್ಯಕತೆ ಇದೆ. ಸೊ ಈ ರಕ್ತದ ಬೇಡಿಕೆ ಬಂದಿದೆ ನಮಗೆ ಅಂತಂದಾಗ ನಾವು ರಕ್ತದ ದಾನಿ, ಯಾವುದೇ ದಾನಿಯಿಂದ ನಾವು ಪಡಿತೀವಿ. ಇದುವರೆಗೆ ಸೈನ್ಸ್ ಅಂದರೆ ವಿಜ್ಞಾನದ ಆವಿಷ್ಕಾರ ಆಗಿದ್ರೂ ಕೂಡ ರಕ್ತಕ್ಕೆ ಕೃತಕವಾದ ವಸ್ತುವನ್ನು ಉತ್ಪಾದಿಸೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಕೊಟ್ಟ ರಕ್ತದಿಂದ ಮಾತ್ರ ಇನ್ನೊಬ್ಬ ರೋಗಿಗೆ ಸಹಾಯ ಆಗುತ್ತೆ. ರಕ್ತದಾನವನ್ನು ಯಾರ್ಯಾರು ಮಾಡಬಹುದು ಅಥವಾ ಯಾರು ಮಾಡಬಾರ್ದು ಅಂತ ಬಂದಾಗ ರಕ್ತದಾನವನ್ನು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಯಾರು ಬೇಕಾದರೂ ಆರೋಗ್ಯವಂತ ವ್ಯಕ್ತಿಯಾಗಿದ್ದರೆ ಮಾತ್ರ ಕೊಡಬಹುದು. ಅದಕ್ಕೆ ಏಜ್ ಗ್ರೂಪ್ ಅಂತ ತಗೊಂಡಾಗ 18 ತುಂಬಿರಬೇಕು ಮತ್ತು 65 ವರ್ಷದ ಒಳಗಡೆ ಇರಬೇಕು. ಇವರಿಗೆ ಯಾವುದೇ ಕಾಯಿಲೆಗಳು ಇರಬಾರ್ದು ಮತ್ತು ಇವರ ತೂಕ 45ರಿಂದ 50 ಮಿನಿಮಮ್ ಇರಬೇಕು. ಅವರ ಬ್ಲಡ್ ಪ್ರೆಷರ್ ಸಿಸ್ಟೋಲಿಕ್ BP ಆಗಿದ್ದರೆ 100 to 140 ಮಿಲಿಮೀಟರ್ಸ್ ಇರಬೇಕು ಮತ್ತು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಬಂದಾಗ 70 to 90 ಇರಬೇಕಾಗುತ್ತೆ. ಮತ್ತು ಅವರಿಗೆ ಹೀಮೋಗ್ಲೋಬಿನ್ ಅಂಶ ಮೋರ್ ದೆನ್ 12.5 ಅಂದರೆ 12.5ಕ್ಕಿಂತ ಹೆಚ್ಚಿರಲೇಬೇಕಾಗುತ್ತೆ. ಸೊ ಇದೆಲ್ಲ ಇದ್ದಾಗ ಅವರು ಆರೋಗ್ಯವಂತ ವ್ಯಕ್ತಿ ಅಂತ ಅನ್ಸ್ಕೊಳ್ತಾರೆ. ಅವರು ಮಾತ್ರ ರಕ್ತದಾನವನ್ನು ಮಾಡಬಹುದು. ಪ್ರತಿ 3 ತಿಂಗಳಿಗೊಮ್ಮೆ ಪುರುಷರು, ಪ್ರತಿ 4 ತಿಂಗಳಿಗೊಮ್ಮೆ ಮಹಿಳೆಯರು ರಕ್ತದಾನ ಮಾಡಬಹುದು. ರಕ್ತದಾನ ಯಾರ್ಯಾರು ಮಾಡಬಾರ್ದು ಅಂತ ಬಂದಾಗ ಯಾವುದೇ ಕಾಯಿಲೆಗಳಿಂದ, ಮಾರಣಾಂತಿಕ ಕಾಯಿಲೆಗಳಾದ ಏಡ್ಸ್, HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಮತ್ತು ಗುಪ್ತ ರೋಗ ಅಥವಾ ಲೈಂಗಿಕ ರೋಗಗಳಿದ್ದಾಗ ರಕ್ತದಾನ ಮಾಡಲಿಕ್ಕೆ ಶಾಶ್ವತವಾಗಿ ಕೊಡೋಕ್ಕೆ ಬರಲ್ಲ. ಕ್ಯಾನ್ಸರ್ ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸ್, ಇಂಥ ಪೇಷಂಟ್ಸ್ಗಳು ಕೂಡ ಕೊಡೋಕ್ಕೆ ಬರಲ್ಲ. ತಾತ್ಕಾಲಿಕವಾಗಿ ಅಂದರೆ ಟೆಂಪರರಿ ಡಿಫರಲ್ ಅಂತ ತೊಗೊಂಡಾಗ ಸ್ವಲ್ಪ ಜನಗಳಿಗೆ ನಾವು ಮುಂದೂಡ್ತೀವಿ ರಕ್ತವನ್ನು ತೊಗೊಳ್ಳೋದನ್ನ. ಏನಂತಂದರೆ ಟ್ಯಾಟೂ ಹಾಕ್ಸ್ಕೊಂಡಿದ್ರೆ 1 ವರ್ಷ, ಮತ್ತು ಡೆಂಟಲ್ ಎಕ್ಸ್ಟ್ರಾಕ್ಷನ್ ಅಥವಾ ಸರ್ಜರಿ ಆಗಿದ್ರೆ ಫ್ಯೂ ಮಂತ್ಸ್, ಮತ್ತು 1 ವೀಕು. ಈಗ ಯಾವ್ದಾದ್ರು ಇಂಜೆಕ್ಷನ್ಸ್ ತೊಗೊಂಡಿದ್ರೆ ಒಂದು 14 ಡೇಸ್ ಅಥವಾ 28 ಡೇಸ್, ಆಂಟಿಬಯೋಟಿಕ್ ತೊಗೊಂಡಿದ್ರೆ 1 ವೀಕ್, ಈ ಥರ ನಾವು ಟೆಂಪರಲ್ ಡಿಫರಲ್ ಅಂತ ತೊಗೊಳ್ತೀವಿ. ಸೊ ಇದೆಲ್ಲ ಕಂಡೀಷನ್ಸ್ ನೋಡಿಕೊಂಡು ನಾವು ರಕ್ತವನ್ನು ತೊಗೊಳ್ತೀವಿ. ಅದು ರಕ್ತದಾನಿ ಆರೋಗ್ಯವಂತವಾಗಿರಬೇಕು. ಇತ್ತೀಚೆಗೆ ಕೆಮ್ಮು, ನೆಗಡಿ, ಶೀತ ಆ ಥರ ಯಾವುದು ಬಂದಿರಬಾರ್ದು. ಇದೆಲ್ಲ ಇದ್ದಾಗ ಮಾತ್ರ ರಕ್ತದಾನವನ್ನು ಮಾಡಬಹುದು. ಸೊ ರಕ್ತದಾನದ ಲಾಭ ಏನು ಅಂತ ನೋಡಿದಾಗ ತುಂಬ ಪ್ರಯೋಜನ ಇದೆ. ಅದರ ಬಗ್ಗೆ ಹೆಚ್ಚು ಅರಿವು ಇಲ್ಲ ಜನಕ್ಕೆ ಅಂತ ನಾನು ಅನ್ಕೋತೀನಿ. ಅದ್ರ ಬಗ್ಗೆ ತುಂಬ ಭಯ ಇದೆ, ತಪ್ಪು ಕಲ್ಪನೆಗಳಿದೆ. ಪ್ರಯೋಜನ ಏನು ಅಥವಾ ಲಾಭ ಏನು ಅಂತ ನೋಡಿದಾಗ ರಕ್ತದಾನದಿಂದ ನಮಗೆ ಯಾವುದೇ ಹಾರ್ಟ್ ಡಿಸೀಸಸ್ ಬರೋದಿಲ್ಲ. ಯಾಕೆ ಅಂತಂದರೆ ಅಧಿಕ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ನಮ್ಮದಲ್ಲಿ ಶೇಖರಣೆ ಆಗಲ್ಲ. ನಿಯಮಿತವಾಗಿ ರಕ್ತದಾನ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗಿ ಮತ್ತು ಹಾರ್ಟ್ ಡಿಸೀಸಸ್ಸು, ಹಾರ್ಟ್ ಅಟ್ಯಾಕ್ ಅಂತ ಕಾಯಿಲೆಗಳು ಬರೋದಿಲ್ಲ.
ಮತ್ತು ಇದರಿಂದ ಬ್ಲಡ್ ಪ್ರೆಷರ್ ಕೂಡ ಅತಿ ಹೆಚ್ಚು ಆಗೋದಿಲ್ಲ, ಅಂದರೆ ರಕ್ತದೊತ್ತಡ ಕಾಯಿಲೆ ಕೂಡ ಬರೋದಿಲ್ಲ. ನಿಯಮಿತವಾಗಿ ರಕ್ತವನ್ನು ಕೊಡೋದ್ರಿಂದ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಹೊಸ ರಕ್ತವನ್ನು ಉತ್ಪತ್ತಿ ಮಾಡುತ್ತೆ, ಯಾವುದು ನಮ್ಮ ಬೋನ್ ಮ್ಯಾರೋ. ಸೊ ಫ್ರೀಕ್ವೆಂಟಾಗಿ ಅಂದರೆ ರಿಪೀಟೆಡಾಗಿ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಮತ್ತೆ ಮತ್ತೆ ಹೊಸ ರಕ್ತ ಉತ್ಪತ್ತಿಯಾಗಿ ನಮ್ಮ ದೇಹದಲ್ಲಿ ಚುರುಕಾಗಿ ಕೆಲಸ ಮಾಡುತ್ತೆ, ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಕಾರ್ಯತತ್ಪರತೆ, ನಮ್ಮ ಚಟುವಟಿಕೆ ಚುರುಕುತನ ಹೆಚ್ಚಾಗುತ್ತೆ, ಅವರು ತುಂಬ ಆರೋಗ್ಯವಾಗಿರ್ತಾರೆ. ಮತ್ತು ಇದರಿಂದ ಇನ್ನೂ ಒಂದು ಉಪಯೋಗ ಇದೆ. ಏನಪ್ಪ ಅಂತಂದರೆ ರಕ್ತದಾನ ನಿಯಮಿತವಾಗಿ ಮಾಡೋದ್ರಿಂದ ನಿಮಗೊಂದು ರಕ್ತದ ತಪಾಸಣೆ ಆದಂಗೆ ಆಗುತ್ತೆ. ಜನರಲ್ ಫಿಸಿಕಲ್ ಚೆಕಪ್ ಅಂದರೆ ಒಂದು ರಕ್ತದ ತಪಾಸಣೆ, ದೇಹದ ತಪಾಸಣೆ ಕೂಡ ಆದಂಗೆ ಆಗುತ್ತೆ. ಅದು ಅಲ್ಲದೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ರಕ್ತವನ್ನು ಕೊಟ್ಟೆ ಅನ್ನೋ ಸಾರ್ಥಕತೆ, ಒಂದು ಆತ್ಮತೃಪ್ತಿ ಕೂಡ ಇರುತ್ತೆ. ಇದರಿಂದ 1 ಯೂನಿಟ್ ರಕ್ತದಾನ ಮಾಡೋದ್ರಿಂದ 4 ಅಥವಾ 3 ಜನರ ಜೀವವನ್ನು ನಾವು ಉಳಿಸಿದ ಹಾಗಾಗುತ್ತೆ. ಹೇಗೆ ಅಂತಂದರೆ ನಾವು ಒಂದು ರಕ್ತದ ಯೂನಿಟ್ನ ತಗೊಂಡು ಅದನ್ನು ವಿಭಜನೆ ಮಾಡ್ತೀವಿ, ಅಂದರೆ ಕಾಂಪೊನೆಂಟ್ ಸಪರೇಷನ್ ಅಂತ ಮಾಡಿದಾಗ ಅದರಲ್ಲಿ ಕೆಂಪು ರಕ್ತ ಕಣ ಅಂದರೆ PRBC, ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಕಿರುತಟ್ಟೆ ಅಂತ ಏನು ಹೇಳ್ತೀವಿ ಅದು, ಮತ್ತು ಪ್ಲಾಸ್ಮಾ ಅಂದರೆ ನೀರಿನ ಅಂಶ, ಇದನ್ನೆಲ್ಲ ಸಪ್ರೇಟ್ ಮಾಡಿದಾಗ 3 ಯೂನಿಟ್ ಆಗಿ ಸಪ್ರೇಟ್ ಮಾಡಿ ಬೇರೆ ಬೇರೆ ಪೇಷಂಟ್ಗಳಿಗೆ ನಾವು ಕೊಡ್ತಾ ಹೋಗ್ತೀವಿ. ಸೊ ಇದರಿಂದ ರಕ್ತದಾನದಿಂದ ತುಂಬ ಪ್ರಯೋಜನಗಳಿದೆ ಹೊರತು ಯಾವುದೇ ಅಡ್ಡ ಪರಿಣಾಮ ಅಂತೂ ಇಲ್ಲ. ಇನ್ನೂ ಒಂದು ಏನಪ್ಪ ಅಂದರೆ ನಾವು ಒಂದ್ಸಲ ಬ್ಲಡ್ ಡೊನೇಟ್ ಮಾಡಿದಾಗ 650 ಅಷ್ಟು ಕ್ಯಾಲೋರಿ ಬರ್ನ್ ಅಂದರೆ ಕ್ಯಾಲೋರಿ ಕಳ್ಕೊಳ್ತೀವಿ. ಅದರಿಂದ ಅತಿ ತೂಕ ಹೆಚ್ಚಾಗಲ್ಲ ಮತ್ತು ಬೊಜ್ಜು ಅಂತ ಕಾಯಿಲೆಗಳು ಕೂಡ ಬರೋದಿಲ್ಲ. ಇದರಿಂದ ಇದು ಸೇಫ್ ಮತ್ತು ಇದು ಸುರಕ್ಷಿತ. ಸೊ ಇದೆಲ್ಲ ರಕ್ತದಾನದಿಂದ ಇರುವ ಪ್ರಯೋಜನಗಳು.